ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ಒಬ್ಬ ಗ್ರೇಟ್ ಲೀಡರ್ ಅಂದ್ರೆ ಯಾರು? ಬಿಸ್ನೆಸ್ ಫೀಲ್ಡ್ ಅಂತ ಬಂದಾಗ ಅವರ ಒಂದಷ್ಟು ಥಾಟ್ ಪ್ರೊಸೆಸ್ ಅನ್ನ ನಾವು ಕನ್ಸಿಡರ್ ಮಾಡ್ತೀವಿ, ಅಥವಾ ಅವ್ರು ಮಾಡುವಂತಹ ವರ್ಕ್ ಆಗಿರ್ಬೋದು, ನಮ್ಮ ಸೊಸೈಟಿಗೆ ಏನ್ ಕೊಡುಗೆನ ಕೊಡ್ತಾರೆ, ಅರ್ನಿಂಗ್ಸ್ ಆಗಿರ್ಬೋದು, ಅವರ ಪ್ರಾಫಿಟ್ ಆಗಿರ್ಬೋದು. ಸೊ ನಾವು ಯಾವುದೇ ಒಂದು ಬಿಸ್ನೆಸ್ ಫೀಲ್ಡ್ ಅಂತ ಬಂದಾಗ ಹೀರೋ ತರ ಕನ್ಸಿಡರ್ ಮಾಡ್ತೀವಿ. ಅವ್ರು ಹೀರೋ ತರ ಕೆಲಸ ಮಾಡಿದ್ರೆ ಇವ್ರ ತರ ಆಗಬೇಕು ಅಂತ ನಾವು ಕೂಡ ಇನ್ಸ್ಪೈರ್ ಆಗ್ತೀವಿ. ಅವರನ್ನೇ ನಾವು ಗ್ರೇಟ್ ಲೀಡರ್ಸ್ ಅಂತ ಕರಿತೀವಿ. ಸೊ 2024 ಇಯರ್ ಅಂತ ನೋಡೋದಾದ್ರೆ, ಅಂದ್ರೆ ಈ ಫಿನಾನ್ಷಿಯಲ್ ಇಯರ್ ಅಂತ ನೋಡಿದಾಗ ಒಂದಷ್ಟು ಇದೇ ರೀತಿಯಾದಂತಹ ಗ್ರೇಟ್ ಲೀಡರ್ಸ್ ನಮ್ಮ ಕಣ್ಣು ಮುಂದೆ ಬರ್ತಾರೆ. ಸೊ ಇವತ್ತು ನಾನು ನಿಮ್ಗೆ ಇದೇ ರೀತಿಯಾದಂತ 5 ಬೆಸ್ಟ್ ಗ್ರೇಟ್ ಲೀಡರ್ಸ್ ಬಗ್ಗೆ ಹೇಳ್ತೀನಿ, ಇವರ ಅರ್ನಿಂಗ್ಸ್ ಬಗ್ಗೆ ಕೂಡ ಹೇಳ್ತೀನಿ. ಸೊ ಈ ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಸ್ನೇಹಿತರೆ, ಮೊದಲನೇದಾಗಿ ನಮ್ಗೆ ಮೇಜರ್ ಆಗಿ ಇನ್ಸ್ಪಿರೇಷನ್ ಅಂತ ಹೇಳಿದ್ರೆ ಇದೇ ವ್ಯಕ್ತಿ ಅಂತ ಹೇಳ್ತೀನಿ. ಯಾಕಂತಂದ್ರೆ ಇವರ ಹೆಸರು ಅಭಯ್ ಭೂತುಡ. ಇನ್ನು ಇವರು ಬ್ಯಾಂಕ್ ಆಂಟ್ರಪ್ರಿನರ್ ಜೊತೆಗೆ ಫಿಲಾಂಥ್ರಪಿಸ್ಟ್ ಕೂಡ ಹೌದು. ಸೊ ಇವರು ಅಭಯ್ ಭೂತುಡ ಅನ್ನುವಂತ ಫೌಂಡೇಶನ್ ಅನ್ನ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ಬಡ ಮಕ್ಕಳಿಗೆ ಸಾಕಷ್ಟು ಹೆಲ್ಪ್ ಅನ್ನ ಮಾಡ್ತಾರೆ. ಯಾಕಂತಂದ್ರೆ ಎಜುಕೇಶನ್ ಆಗಿರ್ಬೋದು, ಹೆಲ್ತ್ ಆಗಿರ್ಬೋದು, ಜೊತೆಗೆ ಸ್ಪೋರ್ಟ್ಸ್ ಡೆವಲಪ್ಮೆಂಟ್ ಅಲ್ಲಿ ಮೇಜರ್ ರೋಲ್ ಅನ್ನ ಇವ್ರು ಪ್ಲೇ ಮಾಡ್ತಾರೆ. ಹಾಗಾಗಿ ಬಡ ಮಕ್ಕಳು ಅಂತ ಬಂದಾಗ ಸಾಕಷ್ಟು ಹೆಲ್ಪ್ ಅನ್ನ ಇವ್ರು ಮಾಡಿದ್ದಾರೆ. ಜೊತೆಗೆ ಇವರ ಒಂದು ಎಂಟರ್ಪ್ರಿನರ್ ವಿಚಾರಕ್ಕೆ ಬರೋದಾದ್ರೆ ಪೂನಾವಾಲಾ ಗ್ರೂಪ್ ನಲ್ಲಿ ಒಂದು ಕೀ ಪೊಸಿಷನ್ ಅಲ್ಲಿ ಇದ್ದಾರೆ ಸ್ನೇಹಿತರೆ. ಇನ್ನು ಇವರ ಫಿನಾನ್ಷಿಯಲ್ ಇಯರ್ 2024ರಲ್ಲಿ ಇವ್ರು ತಗೊಂಡಿರುವಂತಹ ಪೇ ಬಗ್ಗೆ ಹೇಳೋದಾದ್ರೆ 241 ಕೋಟಿ 21 ಲಕ್ಷ ರೂಪಾಯಿ ಸ್ನೇಹಿತರೆ. ಸೊ ಹಾಗಾಗಿ ಹೈಯೆಸ್ಟ್ ಎವರ್ ಸ್ಯಾಲರಿ ಬಂದಿರೋದು ಇವರಿಗೆ. ಸೊ ಹಾಗಾಗಿ ಮೊದಲನೇದಾಗಿ ಒಬ್ಬ ಗ್ರೇಟ್ ಲೀಡರ್ ಅಂತ ಬಂದಾಗ ಅಭಯ್ ಭೂತುಡ ಮೊದಲನೇ ಸ್ಥಾನದಲ್ಲಿ ಬರ್ತಾರೆ. ಇನ್ನು ಸ್ನೇಹಿತರೆ, ಎರಡನೇದಾಗಿ ಒಬ್ಬ ಬೆಸ್ಟ್ ಲೀಡರ್ ಅಂತ ನಾವು ಕನ್ಸಿಡರ್ ಮಾಡಿದ್ರೆ ಪವನ್ ಮುಂಜಲ್ ಅಂತ ಹೇಳ್ಬೋದು. ಯಾಕಂತಂದ್ರೆ ಇವರು ಹೀರೋ ಮೋಟೋ ಕಾರ್ಪ್ ನ ಚೇರ್ಮನ್ ಹಾಗೆ ಸಿಒ ಕೂಡ ಹೌದು. ಇವರ ಒಂದು ಲೀಡರ್ಶಿಪ್ ಆಗಿರ್ಬೋದು, ಇವ್ರು ಕೊಡುವಂತಹ ಗೈಡೆನ್ಸ್ ಆಗಿರ್ಬೋದು, ಇವರಿಗಿರುವಂತಹ ಡೆಡಿಕೇಶನ್ ಇಂದ ಈ ಒಂದು ಕಂಪನಿ ಗ್ಲೋಬಲ್ ಲೆವೆಲ್ ಅಲ್ಲಿ ಇವತ್ತು ರೀಚ್ ಆಗಿದೆ. ಇನ್ನು ಫಿನಾನ್ಷಿಯಲ್ ಇಯರ್ 2024ರಲ್ಲಿ ಇವ್ರು ತಗೊಂಡಿರುವಂತಹ ಪೇ ವಿಚಾರಕ್ಕೆ ಬರೋದಾದ್ರೆ 109 ಕೋಟಿ 41 ಲಕ್ಷ ರೂಪಾಯಿ ಸ್ನೇಹಿತರೆ. ಇನ್ನು ಮೂರನೇದಾಗಿ ಸುಧೀರ್ ಸಿಂಗ್ ಬಗ್ಗೆ ಮಾತನಾಡಲೇಬೇಕು. ಇವರು ಸಿಇಒ ಹಾಗೆ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಫ್ ಕೋಫೋರ್ಜ್. ಸೊ ಇವರಿಗೆ ಐಟಿ ಕನ್ಸಲ್ಟಿಂಗ್ ಆಗಿರ್ಬೋದು, ಜೊತೆಗೆ ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್ ಅಲ್ಲಿ ಇವರಿಗಿರುವಂತಹ ನಾಲೆಜ್ ಈ ಒಂದು ಕಂಪನಿ ಐಟಿ ಸೆಕ್ಟರ್ ಅಲ್ಲಿ ಗ್ರೋತ್ ಆಗೋದಕ್ಕೆ ಮೇಜರ್ ರೀಸನ್ ಅಂತ ಹೇಳ್ಬೋದು. ಸೊ ಇವರ ಒಂದು 2024ರ ಫಿನಾನ್ಷಿಯಲ್ ಇಯರ್ 2024ರ ಪೇ ವಿಚಾರಕ್ಕೆ ಬರೋದಾದ್ರೆ 105 ಕೋಟಿ 12 ಲಕ್ಷ ರೂಪಾಯಿ ಸ್ನೇಹಿತರೆ. ಸೊ ಇವರು ಇಷ್ಟು ಪೇ ಅನ್ನ ತಗೋತಿದ್ದಾರೆ ಅಂತಂದ್ರೆ ಇವರ ಡೆಡಿಕೇಶನ್ ಆಗಿರ್ಬೋದು, ಇವರಿಗಿರುವಂತಹ ಲೀಡರ್ಶಿಪ್ ಕ್ವಾಲಿಟಿಯಿಂದ. ಇನ್ನು ಸ್ನೇಹಿತರೆ, ನಾಲ್ಕನೇದಾಗಿ ವಿನಯ್ ಪ್ರಕಾಶ್ ಬಗ್ಗೆ ಮಾತಾಡೋಣ. ಯಾಕಂತಂದ್ರೆ ಇವರು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಫ್ ಅದಾನಿ ಎಂಟರ್ಪ್ರೈಸಸ್. ಇನ್ನು ಫಿನಾನ್ಷಿಯಲ್ ಇಯರ್ 2024ರಲ್ಲಿ ಇವ್ರು ತಗೊಂಡಿರುವಂತಹ ಪೇ ವಿಚಾರಕ್ಕೆ ಬರೋದಾದ್ರೆ 89 ಕೋಟಿ 37 ಲಕ್ಷ ರೂಪಾಯಿ ಇವರ ಒಂದು ಪೇ ಸ್ನೇಹಿತರೆ. ಸೊ ಇದಕ್ಕೆ ಡೆಡಿಕೇಶನ್ ಒಂದು ದೊಡ್ಡ ರೀಸನ್ ಅಂತ ಹೇಳ್ಬೋದು, ಜೊತೆಗೆ ಇವ್ರಿಗಿರುವಂತಹ ನಾಲೆಜ್. ಇನ್ನು ಸ್ನೇಹಿತರೆ, ಕೊನೆಯದಾಗಿ ಫಿಫ್ತ್ ಒನ್, ಸೊ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಬೆಸ್ಟ್ ಲೀಡರ್ ಬಗ್ಗೆ ನಾನು ಹೇಳಲೇಬೇಕು. ಕಲಾನಿಧಿ ಮಾರನ್ ಹಾಗೆ ಕಾವೇರಿ ಕಲಾನಿಧಿ ಇವರಿಬ್ರು ಕೂಡ ಹಸ್ಬೆಂಡ್ ಅಂಡ್ ವೈಫ್. ಸೊ ಈಗ ಸೌತ್ ಇಂಡಿಯಾದಲ್ಲಿ ನಾವು ಸನ್ ನೆಟ್ವರ್ಕ್ ಬಗ್ಗೆ ಎಲ್ಲೆಡೆ ಕೇಳಿರ್ತೀವಿ. ಸೊ ಸನ್ ಟಿವಿ ನೆಟ್ವರ್ಕ್ ಇಷ್ಟು ಬೆಳವಣಿಗೆ ಆಗೋದಕ್ಕೆ, ಇಷ್ಟು ರೀಚ್ ಆಗೋದಕ್ಕೆ ಇವರಿಬ್ರು ಮೇಜರ್ ರೀಸನ್ ಅಂತ ಹೇಳ್ಬೋದು. 2024ರ ಫಿನಾನ್ಷಿಯಲ್ ಇಯರ್ ಅಲ್ಲಿ ಇವ್ರು ತಗೊಂಡಿರುವಂತಹ ಪೇ ವಿಚಾರಕ್ಕೆ ಬರೋದಾದ್ರೆ 87 ಕೋಟಿ 5 ಲಕ್ಷ ರೂಪಾಯಿ ಸ್ನೇಹಿತರೆ. ಸೊ ಇವತ್ತು ನಾನು ನಿಮ್ಗೆ ಫಿನಾನ್ಷಿಯಲ್ ಇಯರ್ ಅಲ್ಲಿ ಅಭಯ್ ಭೂತುಡ ಆಗಿರ್ಬೋದು, ಪವನ್ ಮುಂಚಾಲ್ ಆಗಿರ್ಬೋದು, ಕಲಾನಿಧಿ ಮಾರನ್, ಕಾವೇರಿ ಕಲಾನಿಧಿ ಇವರೆಲ್ಲರ ಸಕ್ಸಸ್ ಸ್ಟೋರಿ ನಿಜಕ್ಕೂ ಕೂಡ ನಮಗೆ ಇನ್ಸ್ಪಿರೇಷನ್ ಅಂತಾನೆ ಹೇಳ್ಬೋದು. ಫಿನಾನ್ಷಿಯಲ್ ಇಯರ್ 2024ರಲ್ಲಿ ಹೈಯೆಸ್ಟ್ ಒಂದು ಪೇ ಅನ್ನ ತಗೊಂಡಿರುವಂತಹ ವ್ಯಕ್ತಿಗಳು ಇವರು. ಸೊ ಈ ರೀತಿಯಾದಂತಹ ಇನ್ನಷ್ಟು ಮಾಹಿತಿ ಬೇಕು ಅಂತಂದ್ರೆ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಬಿಸ್ನೆಸ್ ಐಡಿಯಾ ಜೊತೆ, ಮತ್ತಷ್ಟು ಮಾಹಿತಿ ಜೊತೆ ನಾನು ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಬಾಸ್ವಾಲಾ, ಬಿ ದ ಬಾಸ್.